ನೋಡಿ ಕ್ಯಾಲ್ಕುಲೇಷನ್ ಹೆಂಗಿದೆ. ನಮಗೆ ಬಂದಂಥ ಮಾಹಿತಿ ಎಲ್ಲೆಲ್ಲಿಂದನೂ ತೆಗಿತೀವಿ, ಈ ಮಾಹಿತಿ ತೆಗಿಯಲ್ವೇ? ಯಾವಾಗ ಸೋಷಿಯಲ್ ಮೀಡಿಯಾ ವಿಪರೀತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಲ್ಲ, ಸುಜಾತ ಹೆಸರಿನಲ್ಲಿ ಇಲ್ಲದೇ ಇರೋ ಮಗಳನ್ನು ಹುಟ್ಟಿಸ್ಕೊಂಡು ಬಂದು ಆ ಮಗಳಿಗೆ ನ್ಯಾಯ ಕೊಡಿ, ಮಗಳಿಗೆ ನ್ಯಾಯ ಕೊಡಿ ಅಂದರೆ ಎಲ್ಲಿಂದ ತಾಯಿ ಕೊಡೋದು ಅಂತ ಆ ಇಡೀ ತಂಡದ ಮೇಲೆ ಅಟ್ಲೀಸ್ಟ್ ಒಂದು ಫೋಟೋನಾರು ಕೊಡುವ ಒತ್ತಡ ಬಿದ್ದಂಗೆ ಆಗಿಬಿಡ್ತು, ಒತ್ತಡ ಶುರುವಾಗ್ಬಿಡ್ತು. ಇದು ಹೆಂಗಿದೆ ಅಂದರೆ ಅದೇನೋ ಕೆರೆದಷ್ಟೇ ತುರಿಸ್ಕೊಳ್ಳೋದಂತಾರಲ್ಲ, ಹಾಗಿದೆ ಕಥೆ ಇದು. ಸದ್ಯಕ್ಕೆ ಫೋಟೋ ಕೇಳ್ತಾರಲ್ಲ, ಕೊಟ್ಬಿಡಿ ಯಾವ್ದಾದ್ರು ಒಂದು. ಫಸ್ಟು ಇಂಟರ್ನೆಟ್ನಲ್ಲಿ ಯಾವ್ದಾದ್ರು ಫೋಟೋ ಹುಡುಕ್ಬೋದಾ ಅಂತ, ಯಾವ್ದಾದ್ರು ಒಂದು ಇಂಟರ್ನೆಟ್ನಲ್ಲಿ ಇದ್ದಿದ್ದು ಫೋಟೋ ಕೊಟ್ಟುಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಆ ಟೀಮ್ನಲ್ಲಿ ಈ MD ಸಮೀರ್ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ಟು ಅದು ಇದು ಜಾಣತನ ಇದೆ. ಈ ಆರ್ಟಿಫಿಷಿಯಲ್ AI ವಿಡಿಯೋ ಮಾಡಿದ ಅನುಭವ ಅದು. ಗೂಗಲ್ ಸರ್ಚಲ್ಲಿ ಫೋಟೋ ಕೊಟ್ಟು ರಿವರ್ಸ್ ಸರ್ಚ್ನಲ್ಲಿ ಹಾಕಿದ್ರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ. ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ MD ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯುತ್ತೆ, ಒಂದು ಮನೆ ಹಳೆ ಫೈಲಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ, ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದರೆ ಇದು ಕರೆಕ್ಟಾಗಿ ಆಗತ್ತೆ. ನೋಡಿ, ಇದು ಅನನ್ಯಾದಲ್ಲ ಈ ಫೋಟೋ, ಸುಜಾತ ಮಗಳದ್ದಲ್ಲ, ನನ್ನ ಹೆಂಡ್ತಿದು ಅಂತ ಹೇಳೋದಕ್ಕೆ ಈಕೆ ಗಂಡ ಬದುಕಿಲ್ಲ. ನನ್ನ ಸೊಸೆ ಫೋಟೋನಪ್ಪ ಅಂತ ಹೇಳೋದಕ್ಕೆ ರಂಗಪ್ರಸಾದ್ ಬದುಕಿಲ್ಲ. ರಂಗಪ್ರಸಾದ್ ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ. ಕಂಡು ಹಿಡಿದು ಇಲ್ಲ ಇದು ಯಾಕೋ ನನ್ನ ಅಣ್ಣನಿಗೆ ಹೆಂಡ್ತಿದ್ದಂಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ. ಅವರ ಕುಟುಂಬಸ್ಥರು ಎಲ್ಲೋ ಕೊಡಗಿನಲ್ಲಿದ್ದಾರೆ, ಎಲ್ಲಿದ್ದಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಈ ರಹಸ್ಯ ಬಯಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು. ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ, ಬೊಟ್ಟಿಲ್ಲ, ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ ತೆಗೆದು ಬೊಟ್ಟಿಟ್ಟ. ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದರ ಅಂದಾಜು ಇರಲಿಕ್ಕಿಲ್ಲ ಬಹುಶಃ. ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್. ಬೊಟ್ಟಿಟ್ಟು ತೋರಿಸಿದ್ರು ಹಿಂಗೆ ಫೋಟೋನ. ಈ ಫೋಟೋ ತೋರಿಸಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನತ್ತಿಕೊಂಡು ಹೋದಾಗ ಇಡೀ ಕಥೆ ಬಯಲಿಗೆ ಬಂತು.